ಜೊತೆಗೆ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ಸ್ಗಳು ಕೂಡ ಬರ್ತಾ ಇದೆ. ಈಗ ವಿಜಯೇಂದ್ರ ಅವರು ಪ್ರಜ್ವಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಒಂದು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಈ ಒಂದು ಪ್ರಕರಣದಲ್ಲಿ ನ್ಯಾಯ ಸಿಗತ್ತಾ ಅನ್ನುವಂಥ ಪ್ರಶ್ನೆ ಇದೆ. ಕಾಂಗ್ರೆಸ್ ವಿರುದ್ಧ ಶಿವಮೊಗ್ಗದಲ್ಲಿ BY ವಿಜಯೇಂದ್ರ ವಾಗ್ದಾಳಿಯನ್ನು ಮಾಡಿದ್ದಾರೆ. ಈಗಾಗಲೇ SIT ಇಂದ ನ್ಯಾಯಯುತವಾದಂಥ ತನಿಖೆ ಸಾಧ್ಯವೇ ಅನ್ನುವಂಥ ಅನುಮಾನ ನಮಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. CBIಗೆ ಈ ಕೇಸ್ ನೀಡಬೇಕು ಅಂತ ನಮ್ಮ ಆಗ್ರಹವಾಗಿದೆ. ಬಿಜೆಪಿಯ ಆಗ್ರಹ ಇದು. ಈ ಪ್ರಕರಣವನ್ನು ಈಗ CBIಗೆ ನೀಡಬೇಕು. 1 ತಿಂಗಳ ಹಿಂದೆ ಪೆನ್ ಡ್ರೈವ್ ಕೈ ನಾಯಕರ ಕೈಗೆ ಸೇರಿತ್ತು. ಆದರೂ ಕೂಡ ಅವರು ಸುಮ್ಮನೆ ಇದ್ದರು. ಪ್ರಜ್ವಲ್ ಹೋಗಲು ಇವರೇ ಬಿಟ್ಟಿದ್ದಾರೆ ಅಂತ ಚರ್ಚೆ ನಡೀತಾ ಇದೆ. ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. JDS BJP ಮೈತ್ರಿಗೂ ಕೂಡ ಪ್ರಜ್ವಲ್ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ರಾಮ್ ವಿಜಯೇಂದ್ರ ಅವ್ರ ಜೊತೆಗೆ ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ರು ನೋಡೋಣ ಬನ್ನಿ. ದೇವರಾಜೇಗೌಡರು ನೆನೆ ಒಂದು ಆಡಿಯೋವನ್ನು ರಿಲೀಸ್ ಮಾಡಿದರೆ ಸಾಕಷ್ಟು ಸಂಚಲನ ಮೂಡಿಸಿದೆ. ನಿನ್ನೆ ದೇವರಾಜ್ ಅವರ ಒಂದು ಪತ್ರಿಕಾಗೋಷ್ಠಿ. ಯೋಗೇಶ್ ಎಕ್ಸಾಟಿಕ್ ವೆಜಿಟೇಬಲ್ ಕೃಷಿಯಲ್ಲಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. SIT ಇವತ್ತು ನ್ಯಾಯಸಮ್ಮತವಾಗಿ ನಡೀತಾ ಇದೆಯಾ, ನಡೆಯೋದಕ್ಕೆ ಸಾಧ್ಯನಾ ಅಂತಕ್ಕಂಥ ಅನುಮಾನ ನಮ್ಮ ಮುಂಚಿತವಾಗಲೂ ಇತ್ತು. ಅದು ಈಗ ರುಜುವಾತಾಗೋ ನಿಟ್ಟಿನಲ್ಲಿ ಇವತ್ತು DK ಶಿವಕುಮಾರ್ ಅವ್ರ ಜೊತೆ ದೂರವಾಣಿ ಸಂಪರ್ಕ ಮಾಡಿರ್ತಕ್ಕಂಥದ್ದು ಇದೆಲ್ಲವೂ ನೋಡಿದ್ರೆ ಇದೆಲ್ಲ ಒಂದು ಕಡೆ ಅಧಿಕಾರಿಗಳ ಮೇಲೂ ಕೂಡ ಒತ್ತಡ ಇದೆ. ನ್ಯಾಯಸಮ್ಮತವಾಗಿ ಇದು ನಡೀತದೆ ತನಿಖೆ ಅಂತೇಳಿ ನಮಗೂ ಕೂಡ ಅನುಮಾನಗಳು ಕಾಡ್ತಾ ಇದೆ. ಅಂದರೆ ಏನು ಮಾಡ್ಬೋದು ನೆಕ್ಸ್ಟ್ ಅಂತೇಳಿ ಇದಕ್ಕೆ ಪರಿಹಾರ ಒಂದನೇ, ಇದು ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ CBI ಕೊಟ್ಟರೆ ಒಳ್ಳೆಯದು, ಕೊಡಬೇಕು ಅಂತಕ್ಕಂಥದ್ದು ನಮ್ಮದು ಕೂಡ ಆಗ್ರಹ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ವಿಚಾರಗಳು ರಾಜಕೀಕರಣ ಆಗ್ಬಿಡ್ತದೆ. ಇಂತಹ ಸೂಕ್ಷ್ಮ ವಿಚಾರ ಸಹ ರಾಜಕೀಕರಣ ಆಗ್ತಾ ಇದೆ ಅಂತ ಅನ್ಸಲ್ವಾ ಎಲ್ಲೋ ಒಂದು ಕಡೆ? ಕಾಂಗ್ರೆಸ್ ಪಾರ್ಟಿಗೂ ಕಾಂಗ್ರೆಸ್ ಸರ್ಕಾರಕ್ಕೂ ಸೂಕ್ಷ್ಮತೆಗೂ ಏನೂ ಸಂಬಂಧ ಇಲ್ಲ. ಅವರ ರಾಜಕೀಯ ಬೇಳೆನ ಬೇಯಿಸ್ಕೋಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು. ಅದ್ರ ಬಗ್ಗೆ ನಮ್ಮದೇನು ತಕರಾರಿಲ್ಲ. ಆದರೆ ಇದನ್ನು ನಮಗೆ ಅನುಮಾನ ಇರತಕ್ಕಂಥದ್ದು, ಜನ ಮಾತಾಡ್ತಿರ್ತಕ್ಕಂಥದ್ದು, ಈ ಪೆನ್ ಡ್ರೈವು ಸುಮಾರು 1 ತಿಂಗಳಿಂದನೇ ಕಾಂಗ್ರೆಸ್ ಮುಖಂಡರ ಕೈಗೆ ಸೇರಿತ್ತು. ಆದರೆ ಲೋಕಸಭಾ ಚುನಾವಣೆ ಇರೋದರಿಂದ ಮೊದಲ ಹಂತದ ಚುನಾವಣೆ ಮುಂಚಿತವಾಗಿ ಏನಾದ್ರು ಬಿಟ್ಬಿಟ್ರೆ ಎಲ್ಲಿ ಅವರಿಗೆ ತೊಂದರೆ ಆಗ್ಬೋದು ಅಂತ ಅನುಮಾನ ಅಥವಾ ಗುಮಾನೆ ಅವ್ರಿಗೇನು ಕಾಡ್ತಾ ಇತ್ತು. ಹಾಗಾಗಿ ತಡ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವ್ರು ಹೋಗೋದಕ್ಕೂ ಇವರೇ ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಕೂಡ ಚರ್ಚೆ ನಡೀತಾ ಇದೆ. ಬರೋದಿಂದಲೇ ಎಲ್ಲವೂ ಕೂಡ ಸತ್ಯ ಗೊತ್ತಾಗ್ತದೆ. ಇದು ನೋಡಿದ್ರೆ ಸಂತ್ರಸ್ತರ ಕಥೆ ಏನು ಅಂತ ಸರ್, ಹೀಗೆಲ್ಲ ರಾಜಕಾರಣ ಆಗ್ತಾ ಇದೆ. ಅದನ್ನೇ ಹೇಳ್ತಾ ಇರೋದು. ಇಂಥ ಘಟನೆ ನಮ್ಮ ರಾಜ್ಯದಲ್ಲೇ ನಡೀಬಾರ್ದಿತ್ತು. ಆದರೆ ಘಟನೆ ನಡೆದಂಥ ಸಂದರ್ಭದಲ್ಲಿ, ಇಂಥ ದುರ್ಘಟನೆ ನಡೆದಂಥ ಸಂದರ್ಭದಲ್ಲಿ ಇದನ್ನು ಹೆಚ್ಚು ಗಂಭೀರವಾಗಿ ರಾಜ್ಯ ಸರ್ಕಾರ ತೆಗೆದುಕೊಳ್ಬೇಕಾಗಿತ್ತು. ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ದೇ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು, ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯೋಚನೆ ಮಾಡಬೇಕಾಗಿತ್ತು. ಆದರೆ ಯಾವುದೂ ಕೂಡ ಕಾಣ್ತಾ ಇಲ್ಲ ಅಂತಕ್ಕಂಥದ್ದು ದುರಾದೃಷ್ಟ. ಅಂದರೆ DK ಶಿವಕುಮಾರ್ ಅವರ ಹೆಸರು ಕೇಳಿ ಬಂದಿರುವಂಥದ್ದು. ಹಿಂದೆ ಸಹ ರಮೇಶ್ ಜಾರಕಿಹೊಳಿ ಅವರ ಪ್ರಕರಣದಲ್ಲೂ ಸಹ ಕೇಳಿ ಬಂದಿತ್ತು. ಈಗ ಯಾರ ಹೆಸರು ಹೇಳೋದಕ್ಕೆ ಇಚ್ಛೆ ಪಡೋದಿಲ್ಲ. ದೇವರಾಜ್ ಅವರು ಹೇಳಿದ್ದಾರೆ. SIT ಬಗ್ಗೆನೇ ಅನುಮಾನ ಬರ್ತಕ್ಕಂಥ ರೀತಿ ಈಗ ಅನುಮಾನಗಳು ಹುಟ್ಟಾಗ್ತಾ ಇದೆ ಎಲ್ಲವೂ ಕೂಡ. ಈಗ JDS BJPಯ ಒಂದು ಮೈತ್ರಿ ಬಗ್ಗೆನೂ ಸಹ ಚರ್ಚೆ ಆಗ್ತಾ ಇದೆ ಈ ಪ್ರಕರಣ ಬಂದ ನಂತರ ಅಂತೇಳಿ. ಎಲ್ಲವೂ ಕೂಡ ಮೈತ್ರಿ ಬೇರೆ, ಎಪಿಸೋಡ್ ಬೇರೆ. ಇದಕ್ಕೂ ನೀವು ತುಲನೆ ಮಾಡೋಕ್ಕೆ ಹೋಗಬೇಡಿ. ಭಾರತೀಯ ಜನತಾ ಪಾರ್ಟಿ JDS ಪಕ್ಷ ನಮ್ಮ ಹೊಂದಾಣಿಕೆ ಆಗಿದೆ. ಸರಿಯಾದ ರೀತಿ ಎಲ್ಲವೂ ಕೂಡ ನಡೆದುಕೊಂಡು ಹೋಗ್ತಾ ಇದೆ. ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ JDSನವರು. ಯಾಕಂದರೆ ನಮ್ಮ ವಿರುದ್ಧ ಷಡ್ಯಂತ್ರ ಮಾಡಿದರೆ JDS ಪಕ್ಷ ಮುಗಿಸ್ಲಿಕ್ಕೆ ಅಂತ. BJP ಸಹ ಆ ಒಂದು ಪ್ರತಿಭಟನೆಗೆ ಬೆಂಬಲ ಸೂಚಿಸುತ್ತೆ. ಖಂಡಿತ ನಾವು ಕೂಡ ಬೆಂಬಲ ನೀಡಿ.